ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಸೊ ವೆಲ್ಕಮ್. ಬ್ಯೂಟಿಫುಲ್ ಆಗಿರೋ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಆ್ಯಂಡ್ ಲಂಚ್ ಬಾಕ್ಸ್ಗೆ, ಟಿಫನ್ಗೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ ಸಾಕು. ಒಂದು ಸಲ ಮಾಡಿ ನೋಡಿದ್ರೆ ನಿಮಗೇನೆ ಯಾವಾಗಲೂ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲರ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಬಾಣಲೆಯಲ್ಲಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿ, ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ನಾನು ಅಷ್ಟೇ. ಅದರಲ್ಲಿ ಮೇಲೆ ಹಿಂಗೆ ಒಂದೊಂದು ಗೆರೆ ಹಾಕಿದ್ದೀನಿ ಚಾಕು ಅಲ್ಲಿ. 2ರಿಂದ 3 ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಒಂದು ಟೊಮೆಟೊ ಸ್ಕಿಪ್ ಮಾಡ್ಕೊಳ್ಳಿ. ಆದಷ್ಟು ಫಾರಮ್ ಟೊಮೊಟೊ ಯೂಸ್ ಮಾಡಿ. ನಾಟಿ ಟೊಮೊಟೊ ಯೂಸ್ ಮಾಡಿದ್ರೆ ತುಂಬಾ ಹುಳಿ ಜಾಸ್ತಿ ಆಗುತ್ತೆ. ನಾನು ನಾಟಿ ಟೊಮೊಟೊ ಯೂಸ್ ಮಾಡಿದ್ದೆ, ಸೊ ಹುಳಿ ಜಾಸ್ತಿ ಆಗಿತ್ತು. ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ನಾಟಿ ಟೊಮೆಟೊನ ಫಾರಮ್ ಟೊಮೆಟೊ ಯೂಸ್ ಮಾಡಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಇಷ್ಟು ಹಾಕ್ಕೊಂಡು ಅದಕ್ಕೊಂದು 2ರಿಂದ 3 ಟೀ ಸ್ಪೂನು ಆಯಿಲ್ನ ಹಾಕ್ಕೊಳ್ಳಿ. ಅದು ಬೇಯೋದಕ್ಕೆ ಅಷ್ಟೇ. ಅದನ್ನು ಆವಾಗವಾಗ ಮಡಚಿ ಹಾಕ್ತಾ ಇರಬೇಕು, ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ. ಅದಕ್ಕೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಎಣ್ಣೆಗೆ ಬಸ್ಟ್ ಆದರೂ ಆಗಿಬಿಡುತ್ತೆ. ಓಕೆನಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಕ್ಯಾಪ್ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಓಕೆನಾ. ಆಮೇಲೆ ಆ ಕ್ಯಾಪ್ನ 5-10 ನಿಮಿಷ ಆದಮೇಲೆ ತೆಗೆದ್ರೆ ಈ ಥರ ಆಗಿರುತ್ತೆ. ಅದನ್ನೆಲ್ಲದನ್ನು ಒಂದು ಸಲ ಮಡಚಿ ಹಾಕಿ. ಓಕೆನಾ. ಕೆಳಗಡೆ ಇನ್ ಕೇಸ್ ಬೆಂದಿಲ್ಲ ಅಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಓಕೆನಾ. ಇದೆಲ್ಲ ಕ್ಲೀನಾಗಿ ಎಲ್ಲದನ್ನು ಒಂದು ಕಡೆಯಿಂದ ಮಡಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷ ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವರು ವಿಡಿಯೋ ಕಳಿಸಿದ್ರು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಸೊ ಅವ್ರಿಗೋಸ್ಕರ ಅಂತ ಮಾಡಿಕೊಟ್ಟೆ. ಬಟ್ ಅವ್ರು ತುಂಬಾ ಇಷ್ಟಪಟ್ಟು ತಿಂದರು. ತಣ್ಣಗಾದಮೇಲೆ ಅದನ್ನು ಜಾರ್ಗೆ ಸರ್ವ್ ಮಾಡ್ಕೊಬೇಕು. ಓಕೆನಾ. ನಾನೇನು ಇದು ಮಾಡಿಲ್ಲ, ಡೈರೆಕ್ಟ್ ಅದು ಬೇಯಿಸೋದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಜಾರ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿದು ಬೇಕಾದರೂ ಹಾಕ್ಕೋಬೋದು. ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಪ್ಷನ್ ಅದು ನಿಮಗೆ ಬೇಕಂದರೆ ಫ್ರೈ ಮಾಡ್ಕೊಬೋದು, ಇಲ್ಲಾಂದರೆ ಫ್ರೈ ಮಾಡ್ದಿರನೂ ಹಾಕ್ಬೋದು. ನಾನು ಈ ಥರ ಸ್ಪೂನಲ್ಲಿ ಇದು ಡಿವೈಡ್ ಮಾಡಿಕೊಂಡೆ ಮಾವಿನಕಾಯ್ದು. ಅದು ಸಿಪ್ಪೆ ಬೇಡ ಅಂದ್ಬಿಟ್ಟು. ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಬೆಣ್ಣೆ ಥರ ಇರುತ್ತೆ, ಚೆನ್ನಾಗಿ ಬಂದುಬಿಡುತ್ತೆ ಹಿಂಗೆ ಸ್ಪೂನಲ್ಲಿ ಎತ್ಕೊಂಡ್ಬಿಟ್ರೆ. ಒಂಥರ ಹೊಸ್ದಾಗಿ ಮಾಡಿದ್ದಲ್ವ, ಮಾಡೋದಕ್ಕೂ ಇಷ್ಟ ಆಗ್ತಾಯಿತ್ತು, ನೋಡೋದಕ್ಕೂ ಇಷ್ಟ ಆಗ್ತಾಯಿತ್ತು. ಅದು ಕಲರೆಲ್ಲ ನೋಡ್ತಾನೆ ಒಂಥರ ಖುಷಿ ಆಗ್ತಾಯಿತ್ತು ನನಗೆ. ಅದರಲ್ಲೂ ನಮ್ಮ ಮನೆಯವ್ರಿಗೋಸ್ಕರ ನಾನು ಏನಾದರೂ ಒಂದು ಅಡುಗೆ ಮಾಡ್ತಾಯಿರ್ತೀನಿ ಅಂದರೆ ಆ ಅಡುಗೆನ ತುಂಬ ಎಂಜಾಯ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೋಸ್ಕರ ಮಾಡಿಕೊಡ್ತಾ ಇರ್ತೀನಿ ಅಂತ. ಯಾವಾಗಲೂ ಅಷ್ಟೇ, ಅವ್ರು ಏನಾದರೂ ಇದನ್ನು ಮಾಡಿಕೊಡು ಅಂತ ಕೇಳ್ತಾರೆ ಅಲ್ವಾ, ಆವಾಗ ತುಂಬಾ ಇಷ್ಟಪಟ್ಟು ಮಾಡಿಕೊಡ್ತೀನಿ ನಾನು. ನನ್ನ ಮಗಳು ಇದ್ದಿಲ್ಲ, ಊರಿಗೆ ಹೋಗಿದ್ಲು, ಸೊ ಅವ್ರಿಗೋಸ್ಕರ ಮಾಡಿದ್ದು. ಒಂದೇ ಮಾವಿನಕಾಯಿ ಹಾಕಿದ್ದೆ. ನನ್ನ ಮಗಳು ಇದ್ದಿದ್ರೂ ತುಂಬ ಇಷ್ಟಪಟ್ಟು ತಿಂದಿರೋಳು. ಸೊ ಈ ಥರ ಕ್ಲೀನಾಗಿ ಡಿವೈಡ್ ಮಾಡ್ಕೊಬೇಕು. ಅದು ಬಿಸಿ ಇತ್ತು ನನಗೆ, ಸೊ ಹಾಗಾಗಿ ಅಷ್ಟು ಗೋಳಾಡ್ತಾ ಇದ್ದೀನಿ. ನೀವು ಸ್ವಲ್ಪ ತಣ್ಣಗಾದಮೇಲೆ ಇದು ಮಾಡ್ಕೊಳ್ಳಿ. ನಾನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಬಾಕ್ಸ್ಗೆ ಹಾಕಬೇಕು ಅಂದ್ಬಿಟ್ಟು ಬೇಗ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಅದು ಬಿಸಿ ಇತ್ತು. ಹಾಗಾಗಿ ಒಂದು ಕೈಲಿ ಚಾಕು ಹಿಡ್ಕೊಂಡು ಒಂದು ಕೈಲಿ ಸ್ಪೂನ್ ಹಿಡ್ಕೊಂಡು ಕಲ್ಲುಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ತರಿ ಇರೋ ಥರ ರುಬ್ಕೊಳ್ಳಿ. ಜಾಸ್ತಿ ಸಣ್ಣ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ನಂದು ಸ್ವಲ್ಪ ಜಾಸ್ತಿನೇ ಸಣ್ಣ ಆಗೋಯ್ತು. ನೀವು ಸ್ವಲ್ಪ ತರಿ ಇರೋ ಹಾಗೆ ರುಬ್ಕೊಳ್ಳಿ. ಘಮ ಅಂತ ಇತ್ತು ಮಿಕ್ಸಿದು ಜಾರು. ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ನಾನು ಒಗ್ಗರಣೆ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಹಾಗೆ ಬಾಣಲೆಯಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿದೆ. ನೀವು ಜಸ್ಟ್ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಹಿಂಗು, 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ, ಚಿಕ್ಕಡಿಕಾಯಿ ಪಲ್ಯ ಇತ್ತು. ಇದು ಮಾವಿನಕಾಯಿ ಚಟ್ನಿನೂ ನಾನು ಸರ್ವ್ ಮಾಡಿಕೊಂಡೆ ರೊಟ್ಟಿ ಜೊತೆ ತಿನ್ನೋಣ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಇದಿಷ್ಟು ಹಾಕ್ಬಿಟ್ಟು ಕೊಟ್ಟೆ.
ನಮ್ಮ ಮನೆಯವ್ರಿಗೆ ಅಂದರೆ ಅವ್ರು ವರ್ಕ್ ಮಾಡೋದಕ್ಕೆ ಹೋಗ್ತಾರೆ ಅಲ್ವಾ, ಸೊ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಅವ್ರಿಗೆ ಹಾಕ್ಕೊಟ್ಟೆ. ಹಾಗೆಯೇ ಅವ್ರಿಗೆ ಬಾಕ್ಸು ಕೂಡ ಪ್ರಿಪೇರ್ ಮಾಡಿದೆ. ಇದು ನನ್ನ ಮಾರ್ನಿಂಗ್ ತಿಂಡಿ. 1 ಗ್ಲಾಸ್ ಮಜ್ಜಿಗೆ, ಚಿಕ್ಕಡಿಕಾಯಿ ಪಲ್ಯ, 1 ರೊಟ್ಟಿ ಮತ್ತು ಮಾವಿನಕಾಯಿ ಚಟ್ನಿ. ಇನ್ನು ನಮ್ಮ ಮನೆಯವ್ರ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ಬಿಸಿ ರೈಸು ಮತ್ತು ಮಾವಿನಕಾಯಿ ಚಟ್ನಿ, ಇನ್ನೊಂದರಲ್ಲಿ ಮಜ್ಜಿಗೆ ಇಟ್ಟಿದ್ದೆ. ಬಿಸಿಲು ಜಾಸ್ತಿ ಅಲ್ವಾ, ಸೊ ಹಾಗಾಗಿ ಒಂದೊಂದು ಗ್ಲಾಸ್ ಅವ್ರಿಗೆ ಮಜ್ಜಿಗೆನ ಇಟ್ಟು ಕಳಿಸ್ತೀನಿ. ದಿನ ಇಡಲ್ಲ, ಅವ್ರು ಕೇಳ್ತಾರೆ ಅವತ್ತು ಮಾತ್ರ ಇಟ್ಕೊಳ್ತೀನಿ. ದಿನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಅವರು ಪಾಪ ವರ್ಕಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ಆ ಬ್ಯುಸಿಯಲ್ಲೂ ಊಟ ತಿಂಡಿ ತಿಂತಾರೆ ಅನ್ನೋದೊಂದೇ ಖುಷಿ ನನಗೆ. ಓಕೆ, ನಾನು ತಟ್ಟೆಗೆ ಸ್ವಲ್ಪ ರೈಸ್ ಹಾಕ್ಕೊಂಡು ಪಲ್ಯ ಎಲ್ಲ ಹಾಕ್ಕೊಂಡು ಸರ್ವ್ ಮಾಡಿಕೊಂಡೆ, ರೊಟ್ಟಿ ತಿನ್ಕೊಂಬಿಟ್ಟೆ. ನೋಡೋಣ ಅನ್ನಕ್ಕೆ ಯಾವ ಥರ ಇರುತ್ತೆ ಅಂತ ಟ್ರೈ ಮಾಡಿದೆ. ಫೈನಲಿ ಬಾಯಿಗಿಟ್ಟರೆ ಬಾಯಲ್ಲಿ ನೀರು ಬಂತು ನನಗೆ, ಅಷ್ಟು ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು. ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಈ ರೆಸಿಪಿನ. ಎಲ್ಲರೂ ಟ್ರೈ ಮಾಡಿ ಒಂದು ಸಲ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಹೆಂಗೂ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಎಂಜಾಯ್ ಮಾಡಿಕೊಂಡು ತಿಂದೆ. ಓಕೆ, ಈ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ, ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಪ್ಲೀಸ್ ಎಲ್ಲರೂ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹೈಪ್ ಆಪ್ಷನ್ಸ್ ಇರಲ್ಲ, ಮಾನಿಟೈಸೇಷನ್ ಆದರೆ ಮಾತ್ರ ಬರುತ್ತೆ. ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿತ್ತು, ಮಾವಿನಕಾಯಿ ಚಟ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.